ಆತ ಕಣ್ಣಲ್ಲಿ ಸಾವಿರ ಕನಸು ತುಂಬಿಕೊಂಡಿದ್ದ ಕನಸುಗಾರ. ತನ್ನ ಕ್ರಿಯೇಟಿವಿಟಿಯಿಂದ ಜಗತ್ತನ್ನ ಸುಂದರಗೊಳಿಸೋದಕ್ಕೆ ಸಿದ್ಧತೆ ನಡೆಸಿದ್ದ. ಫ್ಯಾಷನ್ ಡಿಸೈನಿಂಗ್ ದುನಿಯಾದಲ್ಲಿ ತನ್ನ ಹೆಜ್ಜೆ ಗುರುತು ಮೂಡಿಸೋದಕ್ಕೆ ಉತ್ಸುಕನಾಗಿದ್ದ. ಆದ್ರೆ ಆ ವಿಧಿಗೆ ಆತನ ಏಳಿಗೆ ಇಷ್ಟವಿರಲಿಲ್ಲ ಅನ್ಸತ್ತೆ. ಆತ ತನ್ನ ಕನಸು ನನಸಾಗೋ ಮೊದಲೇ ಕಮರಿ ಹೋಗಿದ್ದಾನೆ. ಬಾರದ ಲೋಕಕ್ಕೆ ಪಯಣಿಸಿರೋ ಆತ ಸಾವಿನಲ್ಲೂ ಇತರರ ಬದುಕಿಗೆ ಉಸಿರು ನೀಡಿದ್ದಾನೆ. ಹೆಸರು ಚೇತನ್. ಈಗಿನ್ನು ಕೇವಲ 25 ವರ್ಷ. ಸದಾ ಚೈತನ್ಯದ ಚಿಲುಮೆಯಂತಿದ್ದ ಚೇತನ್ ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡೋ ಕನಸು ಕಂಡಿದ್ದ. ತನ್ನ ಕನಸಿಗೆ ಪೂರಕವಾಗಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗೆ ಸೇರಿಕೊಂಡಿದ್ದ. ಆದರೆ ನಿನ್ನೆ ರಾತ್ರಿ ನಾಯಂಡಹಳ್ಳಿ ಕ್ರಾಸ್ ಬಳಿ ನಡೆದ ರಸ್ತೆ ಅಪಘಾತ ನೆಲಮಂಗಲ ನಿವಾಸಿಯಾದ ಚೇತನ್ ಬದುಕನ್ನೇ ಛಿದ್ರಗೊಳಿಸಿತ್ತು. ರಾತ್ರಿ 12:10 ಸುಮಾರಿಗೆ ಮನೆಗೆ ಹೊರಟಿದ್ದ ವೇಳೆ ಈತನ ಕೆಟಿಎಂ ಡ್ಯೂಕ್ ಬೈಕ್ ಸ್ಕಿಡ್ ಆಗಿದೆ. ಘಟನೆಯಲ್ಲಿ ಚೇತನ್ ಗಂಭೀರವಾಗಿ ಗಾಯಗೊಂಡಿದ್ದ. ಸ್ಥಳೀಯರು ತಕ್ಷಣವೇ ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚೇತನ್ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಚೇತನ್. ಪುತ್ರ ಶೋಕದ ನಡುವೆಯೂ ಅಂಗಾಂಗ ದಾನ ಮಾಡಿದ ಪೋಷಕರು. ಬೈಕ್ನಿಂದ ನೆಲಕ್ಕೆ ಬಿದ್ದ ರಭಸಕ್ಕೆ ಚೇತನ್ ಮೆದುಳು ಸ್ಥಳದಲ್ಲೇ ಡೆಡ್ ಆಗಿತ್ತು. ಇದರಿಂದ ಆತ ಬದುಕುವ ಸಾಧ್ಯತೆ ಇಲ್ಲ ಅಂತ ವೈದ್ಯರು ತಿಳಿಸಿದ್ರು. ವೈದ್ಯರ ಸಲಹೆ ಮೇರೆಗೆ ಚೇತನ್ ಪೋಷಕರು ಆತನ ಹೃದಯ, ಕಣ್ಣು, ಲಂಗ್ಸ್ ಸೇರಿದಂತೆ 7 ಅಂಗಗಳನ್ನ ದಾನ ಮಾಡಿದ್ದಾರೆ. ಈ ಮೂಲಕ ಚೇತನ್ ಸಾವಿನಲ್ಲೂ ಹಲವರ ಬಾಳಿಗೆ ಬೆಳಕಾಗಿದ್ದಾನೆ. ಅಲ್ಲದೆ ಚೇತನ್ನ ಹೃದಯ ಆಂಧ್ರ ಪ್ರದೇಶದ ಚಿರಂಜೀವಿ ಎನ್ನುವ ವ್ಯಕ್ತಿಗೆ ಮರುಜೀವ ನೀಡಿದೆ. ನೋಡಿದೀವಲ್ಲ ನಮ್ಮ ಮಗನಿಗೆ ಹಿಂಗಾಯಿತು ಅಂತ. ಆ ಥರ ಬೇರೆಯವ್ರು ಸಫರ್ ಮಾಡಬಾರ್ದು, ಅವ್ರಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ. ಒಂದು 4 ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡಿದ್ದಷ್ಟೇ, ಮತ್ತು ಬೇರೆ ಉದ್ದೇಶ ಏನಿಲ್ಲ ಅಷ್ಟೇ. ಕಣ್ಣು ಮಾಡಿದ್ದೀವಿ, ಹಾರ್ಟು, ಲಂಗ್ಸು, ಲಿವರು, ಕಿಡ್ನಿ, 7 ಥಿಂಗ್ಸ್ ಡೊನೇಟ್, 7 ಆರ್ಗನ್ಸ್ ಡೊನೇಟ್. MS ರಾಮಯ್ಯ ಆಸ್ಪತ್ರೆಯಲ್ಲಿ 1 ವರ್ಷದಿಂದ ಡೈಲೇಟೆಡ್ ಕಾರ್ಡಿಯೋಪತಿಯಿಂದ ಬಳಲ್ತಾ ಇದ್ದ ಚಿರಂಜೀವಿಗೆ ಚೇತನ್ ಹೃದಯವನ್ನ ಜೋಡಿಸಲಾಗಿದೆ. ಅಪೋಲೋ ಆಸ್ಪತ್ರೆಯಿಂದ ಚೇತನ್ ಹೃದಯವನ್ನ ರಾಮಯ್ಯ ಆಸ್ಪತ್ರೆಗೆ ಸಾಗಿಸಲಾಯಿತು. ಬಳಿಕ 5 ಗಂಟೆಗಳ ಕಾಲ ಆಪರೇಷನ್ ಮಾಡಿದ ವೈದ್ಯರು ಚೇತನ್ ಹೃದಯವನ್ನ 31 ವರ್ಷದ ಚಿರಂಜೀವಿಗೆ ಯಶಸ್ವಿಯಾಗಿ ಅಳವಡಿಸಿದ್ದಾರೆ. ಅವ್ರಿಗೆ ಡೈಲೇಟೆಡ್ ಕಾರ್ಡಿಯೋಪತಿ ಅಂತ, ಅಂದರೆ ಹಾರ್ಟ್ ದೊಡ್ಡದಾಗಿರುತ್ತೆ, ಅಂದರೆ ಡೈಲೇಟ್ ಆಗಿರುತ್ತೆ, ಮತ್ತು ಹಾರ್ಟ್ ಫಂಕ್ಷನ್ ಕಡಿಮೆ ಆಗಿರುತ್ತೆ. ಆ ಥರ ಲಾಸ್ಟ್ 1 ಇಯರಿಂದ ಸಫರಿಂಗ್ ಆ್ಯಂಡ್ ಹ್ಯಾಡ್ ಮಲ್ಟಿಪಲ್ ಅಡ್ಮಿಷನ್ಸ್. ಸೊ ಈಸ್ ಜಸ್ಟ್ 31 years old. ಒಟ್ನಲ್ಲಿ ಬಾಳಿ ಬದುಕಬೇಕಿದ್ದ ಚೇತನ್ ಭವಿಷ್ಯದ ಕನಸು ಕಾಣುವ ಹೊತ್ತಲ್ಲೇ ದುರಂತದಲ್ಲಿ ಅಂತ್ಯವಾಗಿದ್ದಾನೆ. ಆದರೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಿರೋ ಚೇತನ್ ತನ್ನ ದೇಹದ ಮೂಲಕ ಹಲವರ ಬಾಳಿಗೆ ಶಕ್ತಿ ತುಂಬಿ ಕಾಣದಂತೆ ಮರೆಯಾಗಿದ್ದಾನೆ. ದೀಪಾ, TV9 ಬೆಂಗಳೂರು.